ಸೆಪ್ಟೆಂಬರ್ 23 ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಸೀಕ್ರೆಟ್ ಆಗಿರುವ ಡೀಲ್ ಅನ್ನು ಪಾಕಿಸ್ತಾನದ ಪಿಎಂಒ ಇಂದ ಲೀಕ್ ಆಗಿದೆ. आधा आ गया हुआ इंडिया से प्लांट जी वही है ना ऐसा ही है सर हाँ नहीं तो बाकी आधा रह गया हुआ है सर इशू ये है कि वो पहले जाएगा ईसीसी ಪಾಕಿಸ್ತಾನದ ಪಿಎಂಒ ಕಡೆಯಿಂದ ಲೀಕ್ ಆಗಿರೋ ಈ ಆಡಿಯೋವನ್ನು ಒಬ್ಬ ಹ್ಯಾಕರ್ ಅನ್ನು ಡಾರ್ಕ್ ವೆಬ್ನಲ್ಲಿ ಜಸ್ಟ್ $345,000 ಸೇಲಿಗಿಟ್ಟಿದ್ದಾನೆ. ಅಂಥದ್ದೇನು ಡೀಲು ನಮ್ಗೆ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಅದರ ಕನ್ಸಲ್ಟೆಂಟ್ಮೆಂಟು ಪಾಕಿಸ್ತಾನಕ್ಕೆ ಹೋಗಿ ತಲುಪಿದೆ. ಇಲ್ಲಿವರೆಗೂ ಯಾರ ಕಿವಿಗೂ ಬಿದ್ದಿಲ್ಲ. ಈ ಆಡಿಯೋಯಿಂದ ಒಂದು ತಿಳಿದು ಬರುತ್ತದೆ, ಪಾಕಿಸ್ತಾನದ ಪಿಎಂಒ ಶಹಬಾಜ್ ಶರೀಫ್ ಇಂಡಿಯಾದಿಂದ ಪವರ್ ಪ್ಲಾಂಟ್ ಮಿಷನರಿಯನ್ನು ಖರೀದಿ ಮಾಡುತ್ತಿದ್ದಾನೆ. ಇವನು ಎಕ್ಸ್-PM ಆಫ್ ಪಾಕಿಸ್ತಾನ್ ನವಾಜ್ ಶರೀಫ್ ಇವಳ ಮಗಳಾದ ಮರಿಯಮ್ ನವಾಜು. ಇವನು ಈಗಿನ ಪ್ರೈಮ್ ಮಿನಿಸ್ಟರ್ ಆಫ್ ಪಾಕಿಸ್ತಾನ್ ಶಹಬಾಜ್ ಶರೀಫ್ ರಾಹಿಲ್ ಮುನೀರ್ ಮರಿಯಮ್ ನವಾಜಿನ ಅಳಿಯ. ಅಂಥದ್ದೇನಿದೆ ಈ ಆಡಿಯೋಲ್ಲಿ ತುಂಬ ಸೀಕ್ರೆಟಾಗಿ ಇಂಡಿಯಾ ಜೊತೆ ಡೀಲ್ ಮಾಡಿದ್ದಾರೆ. ಅದು ಫಸ್ಟ್ ಆಡಿಯೋನ ಕೇಳ್ಕೊಂಡು ಬರೋಣ ಬನ್ನಿ. ಆ ಆಡಿಯೋ ಏನು ಲೀಕ್ ಆಗಿತ್ತಲ್ಲ, ಆ ಆಡಿಯೋಲ್ಲಿ ಶಹಬಾಜ್ ಶರೀಫ್ ಒಬ್ಬ ವ್ಯಕ್ತಿ ಸಗಟ ಏನು ಹೇಳ್ತಾನೆ ಕೇಳಿ. आधा आ गया हुआ इंडिया से प्लांट जी वही है ना ನೀವೇನು ಫಸ್ಟ್ ಆಡಿಯೋ ಕೇಳಿದ್ದೀರಲ್ಲ, ಆ ಆಡಿಯೋಲ್ಲಿ ಎದುರಿರೋ ವ್ಯಕ್ತಿ PM ನವಾಜ್ ಶರೀಫಿಗೂ ವಾರ್ನಿಂಗ್ ಕೂಡ ಮಾಡ್ತಾನೆ. सर इशू ये है कि इंडिया से मशीनरी आना ऑप्टिक्स के लिए तो बड़ा सर ऑप्टिक्स से ये बिल्कुल गले पड़ जाएगी ये बात ಈ ಆಡಿಯೋ ಲೀಕಿಂದ ಒಂದು ತಿಳಿದು ಬರ್ತದೆ, ಪಾಕಿಸ್ತಾನ ಇಂಡಿಯಾ ಜೊತೆ ಸೀಕ್ರೆಟ್ ಆಗಿ ಏನೋ ಡೀಲ್ ಮಾಡ್ತಾ ಇದೆ ಅಂತ. ಆ ಆಡಿಯೋಯಲ್ಲಿ ಪಾಕಿಸ್ತಾನದ PMಗೆ ಹೇಳ್ತಾನೆ, ಈ ಡೀಲನ್ನು ನಮ್ಮ ಕೊಳ್ಳಿಗೆ ಬಿದ್ದು ಬಿಡುತ್ತದೆ ಅಂತ. ಅದರಲ್ಲಿ ಪಾಕಿಸ್ತಾನದ PM ಐ ಅಗ್ರಿ ಅಂತಾನೆ. ಪಾಕಿಸ್ತಾನ ಇಂಡಿಯಾ ಜೊತೆ ಆರ್ಟಿಕಲ್ 370 ರಿಮೂವ್ ಆದಮೇಲೆ ಪಾಕಿಸ್ತಾನ 2019ರಲ್ಲಿ ಪಾಕಿಸ್ತಾನ ಇಂಡಿಯಾ ಜೊತೆ ಟ್ರೇಡ್ ಮಾಡೋದು ನಿಲ್ಲಿಸಿತ್ತು. ಆದರೆ ಇಂಡಿಯಾ ಈ ಸೋ ಕಾಲ್ಡ್ ಪಾಕಿಸ್ತಾನದ ಜೊತೆ ಯಾಕೆ ಡೀಲ್ ಮಾಡ್ತಾ ಇದೆ? ಈ ಡೀಲು ಸೀಕ್ರೆಟ್ ಇರುವುದರಿಂದ ಪಬ್ಲಿಕ್ ಡೊಮೇನಲ್ಲಿ ಯಾವುದೇ ಥರದ ಇನ್ಫಾರ್ಮೇಷನ್ ಇಲ್ಲ. ಆ ಉಳಿದಿರುವ ರೆಕಾರ್ಡಿಂಗಿಂದ ಈ ಡೀಲ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೋಣ ಬನ್ನಿ. ಸ್ಟೋರಿಯಲ್ಲಿ ಯಾವುದೇ ಮೇನ್ ಕ್ಯಾರೆಕ್ಟರ್ ಮರಿಯಮ್ ನವಾಜ್. ಇವಳು ಪಾಕಿಸ್ತಾನದ PMಗೆ ತುಂಬಾ ಜೋರಾಗ್ತಾಳೆ. ಇಂಡಿಯಾದಿಂದ ಪವರ್ ಪ್ಲಾಂಟ್ ಮಷಿನರಿಯನ್ನು ಬಾಯ್ ಮಾಡೋದಕ್ಕೆ ಅವ್ರ ಅಳಿಯನಾದ ಸಾಹಿಲ್ ಮುನೀರ್ ಬಿಸ್ನೆಸ್ ಮ್ಯಾನ್. ಏನಕ್ಕಪ್ಪ ಅಂದರೆ ಇಂಡಿಯಾದಿಂದ ಪವರ್ ಪ್ಲಾಂಟ್ ಮಷಿನರಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತದೆ. ಅವ್ರ ಹಳೆಯನಾದ ರಾಹಿಲ್ ಮುನೀರ್ ಬಿಸ್ನೆಸ್ ಮ್ಯಾನ್ ಅವನ ಲಾಭಕ್ಕೋಸ್ಕರ. ಈ ಆಡಿಯೋ ಲೀಕಿಂದ ಒಂದು ಗೊತ್ತಾಗುತ್ತದೆ, ಪಾಕಿಸ್ತಾನದ IT ಸೆಕ್ಟರ್ ತುಂಬಾ ವೀಕ್ ಇದೆ ಅಂತ. ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಟ್ರೇಡು ಕೋವಿಡ್ ಮತ್ತು ಫ್ಲಡ್ ನಡುವೆನೂ ಬ್ಯಾನ್ ಆಗಿದ್ದಿತ್ತು. ಈ ವೈರಲ್ ಆದ ಆಡಿಯೋಯಿಂದ ಪಾಕಿಸ್ತಾನದ ಜನರಿಗೆ ಪಾಕಿಸ್ತಾನದ PM ಫ್ಯಾಮಿಲಿದು ಮುಖವಾಡ ಕಳಚಿಬಿಟ್ಟಿತ್ತು. ಇದರಿಂದ ಪಾಕಿಸ್ತಾನದ ಜನರಿಗೆ ಒಂದು ತಿಳಿದು ಬಂದಿತ್ತು, ದೇಶಕ್ಕಾಗಿ ಟ್ರೇಡನ್ನು ಬಂದ್ ಮಾಡ್ತಾರೆ, ಆದರೆ ಫ್ಯಾಮಿಲಿ ಬಿಸ್ನೆಸ್ಗೋಸ್ಕರ ಸೀಕ್ರೆಟ್ ಡೀಲ್ ಇಂಡಿಯಾ ಜೊತೆ ಡೀಲ್ ಮಾಡ್ತಾರೆ ಅಂತ. ಶಹಬಾಜ್ ಶರೀಫು ಪಾಕಿಸ್ತಾನದ PM ಆಗಿ ಎಲೆಕ್ಟ್ ಆಗ್ತಾನೆ. ಅಧಿಕಾರಕ್ಕೆ ಬಂದ ಕೂಡಲೇ ಅವನು ಈ ಆಡಿಯೋನು ತುಂಬಾ ವೈರಲ್ ಆಗುತ್ತದೆ. मैं ये कह रही थी कि इनएविटेबल है, हमें बढ़ानी पड़ेगी. अंकल हमें साथ साथ ना आपका इमेज किसी और तरीके से बिल्ड करके दीजिए. ಈ ಆಡಿಯೋಯಲ್ಲಿ ಮರಿಯಮ್ ಶರೀಫ್ ಅವರು ಅಂಕಲ್ಗೆ ಹೇಳ್ತಾಳೆ, ಪಾಕಿಸ್ತಾನದ ಕರೆಂಟ್ PM ಅಂಕಲ್ ಹೇಗಾದರೂ ಮಾಡಿ ಪೆಟ್ರೋಲ್ ರೇಟು ಹೆಚ್ಚಳ ಮಾಡಬೇಕು, ಬೆಲೆ ಏರಿಕೆ ಮಾಡಬೇಕು. ಇವಳು ಮಾತಿನ ಅರ್ಥ ಏನಪ್ಪ ಅಂದರೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಕಾನ್ಫ್ಲಿಕ್ಟ್ ಹೆಚ್ಚು ಮಾಡಿ ಜನರಿಗೆ ಉಲ್ಜಾಯಿಸಿ ಅಂತ. ಇವತ್ತಿಗೂ ಪಾಕಿಸ್ತಾನದ ಜನರು ಪಾಕಿಸ್ತಾನ PM ನಡೆಸ್ತಾ ಇದ್ದೇನೆ ಅನ್ಕೊಂಡಿದ್ದೀರ? ಅಲ್ಲ, ಮರಿಯಮ್ ನಡೆಸ್ತಾ ಇದ್ದಾಳೆ. ಈ ಆಡಿಯೋ ಲೀಕ್ನಲ್ಲಿ ಇನ್ನೊಬ್ಬೊಂದು ಆಡಿಯೋ ಕೂಡ ಲೀಕ್ ಆಗಿದೆ. ಎಕ್ಸ್-PM ಇಮ್ರಾನ್ ಖಾನ್. ಇಮ್ರಾನ್ ಖಾನ್ ಆಡಿಯೋ ಲೀಕಲ್ಲಿ ಇಮ್ರಾನ್ ಖಾನ್ ಹೇಳ್ತಾನೆ, ನಾವು ಯಾವ ಕಂಟ್ರಿ ಹೆಸರು ತಗೋಲ್ಲ, ಆದರೆ ವಿ ಜಸ್ಟ್ ಪ್ಲೇ ಇಟ್. नाम नहीं लेना मेरा, बस सिर्फ खेलना है इसके ऊपर कि ये डेट पहले से थी, आज नई जो चीज आएगी ना. ಈ ಆಡಿಯೋ ಲೀಕ್ನಲ್ಲಿ ಜನರು ಇಮ್ರಾನ್ ಖಾನ್ ಮೇಲೆ ವಿಶ್ವಾಸ ಇಡ್ತಾರೆ. ಆವಾಗ ಇಮ್ರಾನ್ ಖಾನ್ ಹೇಳ್ತಾನೆ, ಆ ಆಡಿಯೋ ಅಲ್ಲ, ಫುಲ್ ಡೀಟೇಲ್ ಆಗಿ ಡಾಕ್ಯುಮೆಂಟ್ರಿನೇ ಹೊರಗೆ ಬರಲಿ ಅಂತ. खान साहब उसमें जो आप कह रहे हैं कि ताकि सबको पता चले कि कितनी बड़ी बैरूनी साजिश हुई. ಈ ಆಡಿಯೋ ಲೀಕಿಂದ ಪಾಕಿಸ್ತಾನದ ಜನರು ಪಾಕಿಸ್ತಾನದ ಮೀಡಿಯಾಕ್ಕೆ ಏನು ಹೇಳ್ತಾರೆ ಅಂದರೆ, ಗೌರ್ಮೆಂಟ್ ಸೆಕ್ಯೂರಿಟಿಯಿಂದ ಅಲ್ಲ, ಗೌರ್ಮೆಂಟ್ ಹಿಪೋಕ್ರಸಿಯಿಂದ ಜನರು ತುಂಬಾ ತೊಂದರೆಯಲ್ಲಿದ್ದಾರೆ. ಜನರ ಕಣ್ಣೆದುರೇ ಕಾಣಿಸ್ತಾ ಇದೆ, ಇಂಡಿಯಾ ಜೊತೆ ಕಾನ್ಫ್ಲಿಕ್ಟ್ ಮಾಡ್ಕೊಂಡು ಇಂಡಿಯಾ ಜೊತೆ ಟ್ರೇಡನ್ನು ಬಂದ್ ಮಾಡಿಸ್ತಾರೆ. ಆದರೆ ಅವ್ರ ಪ್ರಾಫಿಟ್ಗೋಸ್ಕರ ಇಂಡಿಯಾ ಜೊತೆ ಡೀಲನ್ನು ಸೀಕ್ರೆಟ್ಲಿ ಮಾಡ್ತಾರೆ.
ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಕಿಸ್ತಾನದ ಜೊತೆ ಇಂಡಿಯಾನಲ್ಲಿ ಸೀಕ್ರೆಟ್ಲಿ ಯಾರು ಬಿಸ್ನೆಸ್ ಡೀಲ್ ಮಾಡಿದ್ದಾರೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ಗೋಸ್ಕರ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಮೂಲಕ ತಿಳಿಸಿ ನಮಗೆ. ಸ್ಟಾಕ್ ಮಾರ್ಕೆಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ನಾವು ನಿಮಗೋಸ್ಕರ ಕೋರ್ಸನ್ನು ಫ್ರೀಯಾಗಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ.